ಈಗ ಎರಡು ಪಥದ ರಸ್ತೆ ಮಾಡಕ್ಕೆ ಮುಂಚೆ ಅವರು ಕೆಲಸ ಪ್ಯಾಚ್ ಮಾಡಕ್ಕೆ ರೋಡ್ ಅದ್ರ ಮೇಲೆ ಟಾರ್ ಹಾಕಕ್ಕೆ ಕೆಲಸ ಹಾಕ್ತಿದ್ರು. ಎಮ್ ಎಲ್ ಅವ್ರು ಏನ್ ಮಾಡೋದು ಕಳಪೆ ಆಗಿತ್ತು. ನಮ್ಮ ಶಾಸಕರು ಗೆದ್ದ ಮೇಲೆ 4 ಪಥದ ರಸ್ತೆ ಮಾಡಿ ಅಂತ ನಾವೆಲ್ಲ ಏನ್ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ತ್ಯಾಮೂಳು ನಾಗರಿಕರು ಬೇಡಿಕೆ ಹಾಕಿದ್ದು, ಅದಕ್ಕೆ ಅವರು ಮತ್ತೆ ಹೆಚ್ಚಿನ ಅನುದಾನ ಅಂತದ್ದು 2 ಕ್ಲಬ್ ಮಾಡಿ 4 ಪಥದ ರಸ್ತೆ ಮಾಡಿ ಸೆಂಟ್ರಲ್ ಡಿವಿಷನ್ ಮಾಡಿ 20 ಕೋಟಿ ಎಕ್ಸ್ಟ್ರಾ ಹಾಕಿ ಲೈಟು ಏನು ಬೀದಿ ದೀಪವನ್ನು ಸಹ ಮಧ್ಯ ರಸ್ತೆಯಲ್ಲಿ ಮಾಡಬೇಕು ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡಿಸಿದ್ರು. ಈ ಬಿಜೆಪಿ ಅವರು ಜೆಡಿಎಸ್ ಅವರು ಹೊಟ್ಟೆವರಿಗೆ ಕೆಲಸ ಮಾಡಿದ್ರೆ ಶಾಸಕರಿಗೆ ಹೆಸರು ಬರ್ತದೆ ಅಂದ್ಬಿಟ್ಟು ಸ್ಟೇ ಮಾಡಿಸಿದ್ರು. ಅದು ಸ್ಟೇ ಮಾಡಿಸಿದ್ರೆ ವೆಕೇಟ್ ಆಗ್ತದೆ, ಶಾಸಕರು ವೆಕೇಟ್ ಮಾಡಿಸ್ತಾರೆ. ಈ ಅನುದಾನ ಈ 24 ಕೋಟಿ ಎಕ್ಸ್ಟ್ರಾ ತ್ಯಾಮೂಳಿಗೆ ರೋಡ್ಗೆ ಹಾಕಿರೋದು, ತ್ಯಾಮೂಳಿಗೆ ಅನುದಾನ ಬೇರೆ ಅದು ತ್ಯಾಮೂಳಿಗೆ ತಾನೇ ಅದು ಶಿಲಾನ್ಯಾಸ ಆಗಿದೆ ತಾನೆ. ಸಿಎಂ ಡಿಸಿಎಂ ಬಂದು ಶಿಲಾನ್ಯಾಸ ಮಾಡಿದಾರಲ್ಲ, ಇವ್ರು ಸ್ಟೇ ಹೋಗಿರೋ ಸತ್ಯತಾನೆ ಕೆಲಸ ನಿಲ್ಲಿಸಿ ಅಂತ ಅಂದ್ಬಿಟ್ಟು. ಯಾಕೆ ಸ್ಟೇ ಹೋಗ್ಬೇಕು, ಕೆಲಸ ಮಾಡ್ಲಿ ಬಿಡಿ. ರಾಜ್ಯ ಸರ್ಕಾರನ ನಿಲ್ಲಿಸಬೇಕು ಅಂತ ಹೇಳ್ಬಿಟ್ಟು ಬಿಜೆಪಿ ಪಕ್ಷದವರು ಈಗಾಗಲೇ ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗಿರುವಂತದ್ದು ಈ ವಿಚಾರವಾಗಿ ಅವ್ರಿಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಒಳ್ಳೆ ಹೆಸರು ಬಂದ್ಬಿಡ್ತದೆ, ಜನಗಳಿಗೆ ಅನುಕೂಲ ಆಗ್ಬಿಡ್ತದೆ. ಕಾಂಗ್ರೆಸ್ ಸರ್ಕಾರ ಜಾಸ್ತಿ ಸೀಟ್ ಗೆಲ್ತದೆ ಅಂತ ಅಂದ್ಬಿಟ್ಟು ಅವ್ರಿಗೆ ಸಹಿಸಾಗದ ಹೊಟ್ಟೆವರಿಗೆ ಏನಾದ್ರು ಮಾಡಿ ಇದನ್ನ ನಿಲ್ಸಕ್ ಆಗ್ತಾ ಇಲ್ವಲ್ಲ. ನಾವ್ ಏನೇ ಅನುದಾನ ಕೊಡದೇ ಇದ್ರು ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರದಲ್ಲಿ ಸಿಎಂ ಅವರು ಡಿಸಿಎಂ ಅವರು ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಏನು ಸಂಪನ್ಮೂಲ ಕ್ರೋಢೀಕರಿಸಿ ಎಲ್ಲಾ ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡಿರೋದ್ರಿಂದ ಅವ್ರ ಹೊಟ್ಟೆವರಿಗೆ ಬಂದು ಯಾರೋ ಒಬ್ಬ ವ್ಯಕ್ತಿಗಳಿಂದ ಕೋರ್ಟ್ ಅಪೀಲ್ ಹಾಕಿ ಅದನ್ನ ಏನಾದ್ರು ಮಾಡಿ ನಿಲ್ಲಿಸಬೇಕು, ಜನಗಳಿಗೆ ಅದರ ಬಗ್ಗೆ ಕಾಂಗ್ರೆಸ್ ಬಗ್ಗೆ ಇರ್ತಕ್ಕಂಥ ಒಲವನ್ನು ಕಮ್ಮಿ ಮಾಡಬೇಕು ಅಂತ ಅಂದ್ಬಿಟ್ಟು ಹಾಕೊಂಡಿದ್ದಾರೆ. ಅದು ತಪ್ಪು. ಅನುದಾನ ಕೊಟ್ಟಿದ್ದಾರೆ, ಈ ಜನಗಳಿಗೆ ಅನುಕೂಲ ಆಗ್ತದೆ. 2,000 ಬಂದ್ರೆ ಫ್ಯಾಮಿಲಿಗೆ ಅನುಕೂಲ ಆಗ್ತದೆ. ಬಸ್ ಚಾರ್ಜ್ ಫ್ರೀ ಇದ್ರೆ ಅದರಿಂದ 1,000 ರೂಪಾಯಿ ಉಳಿತದೆ. KV ಕರೆಂಟ್ ಬಿಲ್ ಅಂತ 1,000 ಉಳಿದ್ರೆ ಅದರಿಂದ 1,000 ಉಳಿತದೆ. ಅಕ್ಕಿ ಕೊಡೋದ್ರಿಂದ ಏನು 5 kg ಅಕ್ಕಿ ದುಡ್ಡು ಕೊಡ್ತಾರೆ, ಅದ್ರಲ್ಲೂ ಮನೆಗೆ ಏನೋ ರೇಷನ್ ಏನಂತ ಮತ್ತೊಂದಕ್ಕೆ ಅನುಕೂಲ ಆಗ್ತದೆ. ಅದರಿಂದ ಜನಗಳು ಭಾರಿ ಅನುಕೂಲ ಆಗ್ತದೆ. ಸರ್ ಪ್ರಕಾಶ್ ಬಾಬು ಅಂತ KPCC ಸದಸ್ಯರು, NPA ಡೈರೆಕ್ಟರ್. ಇಲ್ಲಿ ನಮ್ಮ ಅಧ್ಯಕ್ಷ ಹೇಳ್ದಂಗೆ ಇದು ಕಾಂಗ್ರೆಸ್ ಭದ್ರಕೋಟೆ ಆಗಿರೋದ್ರಿಂದ ಇಷ್ಟು ಟೈಮ್ ಆದ್ರೂ ಇಲ್ಲಿ ನಡೆದಿದ್ದ ಜನ ನೋಡಿ ನಿಮ್ಗೆ ಗೊತ್ತಾಗಬೇಕು ಇಲ್ಲಿ ಕಾಂಗ್ರೆಸ್ ಯಾವ ಮಟ್ಟದಲ್ಲಿದೆ ಅಂತ. ಸುಮಾರು ಈಗಾಗಲೇ 8-9 ಗಂಟೆ 9-9:30 ಆಗಿದೆ. ಒಬ್ಬರೂ ಕದಿಲ್ಲ, ಅಷ್ಟು ಜನ ಇಲ್ಲಿ ಸೇರಿದ್ದಾರೆ. ಈ ಸೇರಿದ ಜನ ನೋಡಿ ಗೊತ್ತಾಗಬೇಕು ಇಲ್ಲಿ ಯಾವ ರೀತಿ ಕಾಂಗ್ರೆಸ್ ಇದೆ ಅಂತ. ಸರ್ ಬಿಜೆಪಿ ಅವರು ಹೇಳ್ತಾರೆ ನಾವು ಗೆಲ್ತೀವಿ ಅಂತ, ಸ್ಥಳೀಯ ಶಾಸಕರು ಹೇಳ್ತಾರೆ 50,000 ಲೀಡ್ ನಮ್ಮಲ್ಲಿ ಕೊಡ್ತೀವಿ ಅಂತ. ಈಗ ಅವ್ರವರೆಲ್ಲ ಹೇಳ್ಕಂತಾರೆ, ಬಂದ್ಮೇಲೆ ತಾನೇ ಗೊತ್ತಾಗೋದು. ಈಗ ನಮ್ಮ MLA ಯಾವ ರೀತಿ ಹೇಳ್ತಾರೆ ಅಂದ್ರೆ ಅವ್ರು ತಗೊಂಡಿದ್ ಲೀಡು ಮತ್ತೆ ಅವ್ರು ಈಗ ಇಲ್ಲಿವರೆಗೂ ಮಾಡ್ಕೊ ಬಂದಿದ್ದು ಅಭಿವೃದ್ಧಿ ಕಾರ್ಯ, ಆ ಕಾರ್ಯ ಎಲ್ಲ ನೋಡ್ಕೊಂಡಾಗ ನಾವು 50,000 ಲೀಡ್ ದಾಂಡೆ ತಗೊಂತೀವಿ. ಅವ್ರು ಯಾವ ಉದ್ದೇಶ ಇಟ್ಕೊಂಡು ಹೇಳ್ತಾರೋ ಗೊತ್ತಿಲ್ಲ, ಹೇಳಬೇಕಲ್ಲ, ಹೇಳ್ತಾರೆ. 869 ಕೋಟಿ ಅವ್ರು ಹೇಳಿದ್ರಲ್ಲ, ಈ ಒಂದು ಇದು ಪ್ರೆಸ್ ಮೀಟ್ ಕರೀರಿ. ಮೊದಲಿಂದನೂ ಕಾಂಗ್ರೆಸ್ ಪಕ್ಷ ಇಲ್ಲಿ ಯಾವತ್ತೂ ಲೀಡು. ಹೋದ ಸರಿ ಚುನಾವಣೆಯಲ್ಲಿ ಸ್ವಲ್ಪ ಪುಲ್ವಾಮಾ ಅದೆಲ್ಲ ಬಂತಲ್ಲ, ಅದ್ರಲ್ಲಿ ಸ್ವಲ್ಪ ಒಂದು 50 ಓಟು ಡಿಫೆನ್ಸ್ ಬಂದಿತ್ತು. ನೀವು ಹಿಸ್ಟ್ರಿ ತೊಗೊಂಡ್ರೆ ತಾಂಬುಳ್ಳದು ನಮ್ಮ ಇದು ಅಸೆಂಬ್ಲಿ ಚುನಾವಣೆ ಆಗಲಿ MP ಚುನಾವಣೆ ಆಗಲಿ ಯಾವತ್ತೂ ಕಾಂಗ್ರೆಸ್ ಲೀಡ್ ಬಂದಿರೋದಿಲ್ಲ. ಇವತ್ತು ಸರಿ ನಮ್ಮ ಶ್ರೀನಿವಾಸ್ ಅವರು MLA ಎಲೆಕ್ಷನ್ ನಿಂತಿದ್ರು. ಆವಾಗ ನಮ್ಮ ತ್ಯಾಮೂರು ಕ್ಷೇತ್ರದಲ್ಲಿ ಸುಮಾರು 9 ಬೂತ್ ಇದೆ. ಇಲ್ಲಿ ಜನಸಂಖ್ಯೆನೂ ಒಂದು 10,000 ಜನಸಂಖ್ಯೆ ಇದೆ. ಇದ್ರ ಪ್ರಕಾರ ನಾವು 2,350 ಲೀಡ್ ಕೊಟ್ಟಿದ್ದೇವೆ ಇಲ್ಲಿ. ನಮ್ಮ MLA ಹೇಳಿದ್ದು ಕರೆಕ್ಟ್. ಯಾಕಂದ್ರೆ ಬಹಿರಂಗ ಚರ್ಚೆ ಕರೆದಿದ್ದು ಅವ್ರು ಕರೆದಿದ್ದಕ್ಕೆ ಇವ್ರು ಹೇಳಲೇಬೇಕಲ್ವಾ, ಇಲ್ಲಾಂದ್ರೆ ತಪ್ಪಾಗುತ್ತೆ. ಅದಕ್ಕೆ ಅವ್ರು ಈಗಲೂ ಬಹಿರಂಗ ಚರ್ಚೆಗೆ ಬಂದ್ರೆ ಬಹಿರಂಗ ಚರ್ಚೆ ಮಾಡಕ್ ರೆಡಿ. ನಾವು ಸಾಕ್ಷಿ ಸಮೇತ ಕೊಡ್ತೀವಿ ಅಂತ ಹೇಳಿದಾರಲ್ಲ. ನಾನು ವಾಸುದೇವ್ ಅಂತ, ನಾನು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷ. ಇನ್ನೊಬ್ಬರ ಬಗ್ಗೆ ಮಾತಾಡದೆ ನಮ್ದು ಒಂದೇ ಗುರಿ ತ್ಯಾಮೂಳು. ಹೋದ ಸತಿ MLA ಎಲೆಕ್ಷನ್ ಆಗಿ ನಾನು ಹೇಳಿದ್ದೆ, 2 ಪಕ್ಷಗಳು ಸೇರಿ ಏನ್ ಮತ ತಗೊಳ್ತಾರೆ ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಷ್ಟು ಒಂದೇ ಪಕ್ಷ ಮತ ತಗೊಳ್ತಾರೆ. ಈ ಬಾರಿನೂ ಅದೇ 2,300 ಲೀಡನ್ನು ನಾವು ಕೊಟ್ಟು ನಾವು ಈ ಸರ್ಕಾರದ್ದು ನಮ್ಮ ಸಿದ್ದರಾಮಯ್ಯ ಅವ್ರದ್ದು ನಮ್ಮ ಋಣ, ನಮ್ಮ ಶಾಸಕರು ನಮ್ಮ MA ಶ್ರೀನಿವಾಸ್ ಅವರ ಋಣ ತೀರ್ಸ್ಕೊಳ್ಳೋಕ್ಕೆ ನಮಗೊಂದು ಅವಕಾಶ ಸಿಕ್ಕೈತೆ. ಆ ಅವಕಾಶವನ್ನು ನಾವು 26ನೇ ತಾರೀಕು ನಮ್ಮ ಸಮಸ್ತ ತ್ಯಾಮೂಳು ಪಂಚಾಯತಿ ಜನ 26ನೇ ತಾರೀಕು ವೋಟ್ ಹಾಕುವ ಮುಖಾಂತರ ನಾವು ಅತಿ ಹೆಚ್ಚು ಲೀಡಿನಿಂದ ಗೆಲ್ಲಿಸ್ತೀವಿ.